ಎಷ್ಟೊಂದು ಸಿನಿಮಾಗಳನ್ನ ನಾವು ಥಿಯೇಟರಲ್ಲಿ ಬೇರೆಯವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ ಆ್ಯಂಡ್ ಮೋಸ್ಟ್ ಆಫ್ ಸೆಲೆಬ್ರಿಟಿ ಶೋಸ್ ನೋಡ್ತೀವಿ, ಪ್ರೀಮಿಯರ್ಸ್ ನೋಡ್ತೀವಿ. ಬಟ್ ಇಲ್ಲಿ ನಾವು ಅಭಿನಯ ಮಾಡಿರೋಂಥ ಸಿನಿಮಾನ ತೆರೆ ಮೇಲೆ ನೋಡ್ತಿರ್ಬೇಕಾದ್ರೆ ಸುತ್ತಮುತ್ತ ಆಡಿಯನ್ಸ್ ಕೂತ್ಕೊಂಡು ಆ ವಿಷಲ್ಸ್ ಹಾಕೋದು, ಚಪ್ಪಾಳೆ ಹಾಕೋದು, ನಮ್ಮದೊಂದು ಎಂಟ್ರಿ ಬಂದಾಗ ಕಿರ್ಚೋದು, ಅದೆಲ್ಲ ನೋಡಿದಾಗ ಒಂಥರ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ ಆ್ಯಂಡ್ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕತೆ ಅನಿಸುತ್ತೆ. ಬಿಕಾಸ್ ಯಾರೂ ಇಲ್ಲ ಅಂತಂದರೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಇವತ್ತು ಏನು ಫಸ್ಟ್ ಶೋ ನೋಡಿದೆ ಆ್ಯಂಡ್ ಆ ಒಂದು ಚೀರಪ್ ಇತ್ತು, ಒಂದು ಎನ್ಕರೇಜ್ಮೆಂಟ್ ಇತ್ತು. ಆಚೆ ಬಂದ ತಕ್ಷಣ ಎಷ್ಟೊಂದು ಜನ ನನಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತಂದರು. ಆ ಒಂದು ಅಪ್ಪುಗೆ ಇದೆಯಲ್ಲ, ಅದು ಮುಂದಿನ ದಾರಿಗೆ ಇನ್ನೂ ಜಾಸ್ತಿ ಸ್ಫೂರ್ತಿನ ಕೊಡುತ್ತೆ. ತುಂಬ ಖುಷಿ ಆಯಿತು. ಬೆಂಗಳೂರಿನ ಹೆಸರು ಹೇಳ್ದಂಗೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ದ ಮೇಜರ್ ಸಿಟೀಸ್. ಇವನ್ ನಾವು ಈ ಸೆಕೆಂಡ್ ಹಾಫಲ್ಲಿ ಹಳ್ಳಿನೂ ತೋರಿಸಿದ್ದೀವಿ, ಗ್ರಾಮೀಣನೂ ತೋರಿಸಿದ್ದೀವಿ, ಈ ಕಡೆ ಸಿಟಿನೂ ತೋರಿಸಿದ್ದೀವಿ. ಸೊ ಎಲ್ಲ ಕಡೆ ಇದಾಗ್ತಿರುತ್ತೆ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಈಗ ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಚೆನ್ನೈ, ಹೈದ್ರಾಬಾದ್ ಆ್ಯಂಡ್ ಈವನ್ ಹಳ್ಳಿಗಳ ಕಡೆನೂ ನಮಗೆ ಗೊತ್ತಿಲ್ಲದಲೇ ತುಂಬ ಥರ ಈ ಥರದೊಂದು ಕ್ರೈಮ್ಗಳಾಗ್ತಿರುತ್ತೆ. ಆ್ಯಂಡ್ ನಾನು ಕ್ರೈಮ್ ರಿಪೋರ್ಟರ್ ಸಿನಿಮಾದಲ್ಲಿ ನಾನೇ ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡೋದು. ಸೊ ನನಗೂ ಇದೊಂದು ಪಾತ್ರ ತುಂಬ ಏನಂದರೆ ಜವಾಬ್ದಾರಿ ಜಾಸ್ತಿ ಇತ್ತು, ಯಾವ ಥರ ಮಾಡ್ತೀನಿ ಅಂತ. ಯಾಕಂದರೆ ನಾನು ಲೈಕ್ ರಿಯಲ್ ಲೈಫಲ್ಲಿ ಎಲ್ಲರೂ ರೇಗಿಸ್ಕೊಂಡು ನಕ್ಕೊಂಡು ಟೀಸ್ ಮಾಡ್ಕೊಂಡು ಈ ಥರ ಇರೋ ಹುಡುಗಿ. ಬಟ್ ಇದರಲ್ಲಿ ಆ ಒಂದು ಇನ್ವೆಸ್ಟಿಗೇಟ್ ಮಾಡಬೇಕು, ಸೀರಿಯಸ್ ಆಗಿ ಅದನ್ನು ಏನು ನಡೀತಿದೆ ಸುತ್ತಮುತ್ತ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಈ ಥರದೊಂದು ಆರಾನ ನಾನು ಕ್ಯಾರಿ ಮಾಡಿರೋಂಥ ಸಿನಿಮಾ. ಆ್ಯಂಡ್ ಲವ್ ಬರ್ಡ್ಸ್ಗಳು ಡೆಫಿನೆಟ್ಲಿ ನೋಡಬೇಕು. ಲವ್ ಬರ್ಡ್ಸ್, ಸೆಲೆಬ್ರಿಟೀಸ್, ಪಾಲಿಟಿಷಿಯನ್ಸ್, ಆಲ್ ರಿಚ್ ಕಿಡ್ಸ್ ಆ್ಯಂಡ್ ನಾರ್ಮಲ್ ಪೀಪಲ್